ಆತ್ಮೀಯ ವೀಕ್ಷಕ ಬಂಧುಗಳೇ, ಇಂದು ಅತ್ಯಂತ ಒಂದು ಮಹತ್ವವಾದ ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ. ಭಾರತದ 150 ಕೋಟಿ ಜನಸಂಖ್ಯೆ ಕೂಡ ಈ ಒಂದು ಮಾಹಿತಿ ಹೋಗಬೇಕು. ಕಾರಣ ನಮ್ಮ ದೇಶದ ಒಂದು ಪ್ರಮುಖವಾದ ಮಾಹಿತಿ ವಂದೇ ಮಾತರಂ ಗೀತೆಯನ್ನು ರಾಷ್ಟ್ರಗೀತೆ ಅಂತ ಸರ್ಕಾರ ಅನುಮೋದನೆ ಮಾಡಿದೆ. ದಿನಾಂಕ ಫೆಬ್ರವರಿ 11, 2026ರಂದು ಇದಕ್ಕೆ ಅಧಿಕೃತವಾದ ಮಾನ್ಯತೆ ಕೊಟ್ಟಿದೆ. ಈ ಒಂದು ವಂದೇ ಮಾತರಂ ಗೀತೆ ನಮ್ಮ ರಾಷ್ಟ್ರಗೀತೆ ಜನಗಣಮನ ಪ್ರಾರಂಭವಾಗುವುದಕ್ಕೆ ಮುಂಚೆ ಈ ವಂದೇ ಮಾತರಂ ಹಾಡನ್ನು ಹಾಡಬೇಕು. ಪ್ರತಿಯೊಂದು ಸರ್ಕಾರದ ಕಾರ್ಯಕ್ರಮಗಳಲ್ಲಿ ರಾಷ್ಟ್ರಪತಿಗಳು, ರಾಜ್ಯಪಾಲರು ಆಗಮಿಸುವಾಗ ಮತ್ತು ನಿರ್ಗಮಿಸುವಾಗ ಈ ವಂದೇ ಮಾತರಂ ಗೀತೆ ಕಡ್ಡಾಯವಾಗಿ ಹಾಡಬೇಕು. ಮತ್ತು ಭಾರತ ಸರ್ಕಾರದ ಪ್ರಶಸ್ತಿಗಳಾದ ಪದ್ಮಶ್ರೀ ಇರ್ಬೋದು, ಭಾರತ ರತ್ನ ಇರ್ಬೋದು, ಮುಂತಾದ ಕಾರ್ಯಕ್ರಮಗಳಲ್ಲಿ ಕೂಡ ಈ ವಂದೇ ಮಾತರಂ ಗೀತೆಯನ್ನು ರಾಷ್ಟ್ರಗೀತೆ ಜನಗಣಮನ ಮುಂಚೆ ಹಾಡಬೇಕು ಅಂತ ಸರ್ಕಾರದ ಆದೇಶವಾಗಿದೆ. ಮತ್ತು ಪೆರೇಡ್ ಮೆರವಣಿಗೆಗಳಲ್ಲಿ ಧ್ವಜ ಬಂದಾಗ, ರಾಷ್ಟ್ರಧ್ವಜ, ಅದಕ್ಕೆ ಮುಂಚೆ ಈ ಒಂದು ನಾಡಗೀತೆಯನ್ನು, ರಾಷ್ಟ್ರಗೀತೆಯನ್ನು ಹಾಡಬೇಕು ಅಂತ ಭಾರತ ಸರ್ಕಾರ ಒಂದು ಅನುಮೋದನೆ ಕೊಟ್ಟಿದೆ. ಈ ವಂದೇ ಮಾತರಂ ಗೀತೆ ನಮ್ಮ ಸಂವಿಧಾನ ರಚನೆ ಆದಾಗ, ಸಂವಿಧಾನ ಅಂಗೀಕರಿಸಿದಾಗ ಕೂಡ ಇದು ಅಂಗೀಕಾರವಾಗಿತ್ತು. ಆದರೆ ಜಾರಿಗೆ ಬರಲಿಲ್ಲ. 26/1/1950 ರವೀಂದ್ರನಾಥ್ ಠಾಗೂರ್ ಬರೆತಕ್ಕಂಥ ಒಂದು ರಾಷ್ಟ್ರಗೀತೆ ಜನಗಣಮನ ಮತ್ತು ಬಂಕಿಮ್ ಚಂದ್ರ ಚಟರ್ಜಿಯವರು ಬರೆತಕ್ಕಂಥ ಈ ಒಂದು ವಂದೇ ಮಾತರಂ ಗೀತೆ ಎರಡನ್ನೂ ಕೂಡ ಸಂವಿಧಾನಬದ್ಧವಾಗಿ ರಾಷ್ಟ್ರಗೀತೆ ಹಾಗೆ ಅಂಗೀಕಾರ ಮಾಡಿತು. ಆದರೆ ಈ ಗೀತೆ ಬರಲಿಲ್ಲ. ನ್ಯಾಷನಲ್ ಆಂಥಮ್ ಮತ್ತು ನ್ಯಾಷನಲ್ ಸಾಂಗ್ ಅಂತ ಇದನ್ನು ಅನುಮೋದನೆ ಆಗಿದೆ, ಆದರೆ ಜಾರಿಗೆ ಬಂದಿಲ್ಲ. ಈಗ ನಮ್ಮ ಭಾರತ ಸರ್ಕಾರ ಈ ಒಂದು ಗೀತೆಯನ್ನು 150 ವರ್ಷಗಳ ಕಳೆದ ಪ್ರಯುಕ್ತ ಈ ಗೀತೆಯ ಮಹತ್ವವನ್ನು ಅರಿತು ಕೇಂದ್ರ ಸರ್ಕಾರದ ಗೃಹ ಇಲಾಖೆ ಒಂದು ಕಡ್ಡಾಯವಾದ ಆದೇಶವನ್ನು ಕೊಟ್ಟಿದೆ. ಶಾಲಾ ಕಾಲೇಜುಗಳಲ್ಲಿ ಪ್ರಾರ್ಥನೆಯ ಸಮಯದಲ್ಲಿ ಈ ಗೀತೆಯನ್ನು ರಾಷ್ಟ್ರಗೀತೆಗೆ ಮುಂಚೆ ಹಾಡಬೇಕು. ಮತ್ತು ಚಲನಚಿತ್ರ ಮಂದಿರಗಳಲ್ಲಿ ಸಾಕ್ಷ್ಯಚಿತ್ರ ತೋರಿಸುವಾಗ ಮಧ್ಯದಲ್ಲಿ ಈ ಗೀತೆಯನ್ನು ಹಾಡಬೇಕು. 3 ನಿಮಿಷ 10 ಸೆಕೆಂಡುಗಳ ಕಾಲ ಈ ಗೀತೆಗೆ ಸಮಯಾವಕಾಶ ಕೊಟ್ಟಿದ್ದಾರೆ. ಚಲನಚಿತ್ರ ಮಂದಿರದಲ್ಲಿ ಗೀತೆ ಹಾಡುವಾಗ ಪ್ರೇಕ್ಷಕರು ಎದ್ದು ನಿಲ್ಲುವ ಹಾಗಿಲ್ಲ. ಆದರೆ ಬೇರೆ ಸಂದರ್ಭಗಳಲ್ಲಿ ಸರ್ಕಾರದ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬ ಪ್ರೇಕ್ಷಕನು ಯಾವ ರೀತಿ ಜನಗಣಮನ ರಾಷ್ಟ್ರಗೀತೆಗೆ ಸಂವಿಧಾನಬದ್ಧ ಸವಲತ್ತು ಅಥವಾ ರೂಪರೇಷೆಗಳನ್ನು ಕೊಟ್ಟಿದ್ದಾರೆ ಕಾನೂನುಬದ್ಧವಾಗಿ, ಇದಕ್ಕೂ ಕೂಡ ಹಾಗೇ ಇದೆ. ಪ್ರತಿಯೊಬ್ಬ ಪ್ರೇಕ್ಷಕರು ಎದ್ದು ನಿಲ್ಲಬೇಕು. ಖಾಸಗಿ ಸಮಾರಂಭಗಳಲ್ಲೂ ಕೂಡ ಪ್ರೇಕ್ಷಕರಿಗೆ ವಂದೇ ಮಾತರಂ ಗೀತೆಯನ್ನು ಮುದ್ರಿಸಿ ಕೊಡಬೇಕು ಅಂತ ಹೇಳಿದ್ದಾರೆ. ಹೀಗೆ ವಂದೇ ಮಾತರಂ ಗೀತೆ ಪ್ರತಿಯೊಂದು ಕಾಲದಲ್ಲಿ ಇದನ್ನು ಹಾಡಬೇಕು. ಗೀತೆ ರಚನೆಯಾಗಿದ್ದು 1875ನೇ ಇಸ್ವಿ. ವಂದೇ ಮಾತರಂ ಗೀತೆ ರಚನೆ 1875 ನವೆಂಬರ್ 7ನೇ ತಾರೀಕು. ಮತ್ತು 1882ರಲ್ಲಿ ಆನಂದ ಮಠ ಎಂಬ ಕಾದಂಬರಿಯಲ್ಲಿ ಈ ಗೀತೆಯನ್ನು ಅಳವಡಿಸಿಕೊಳ್ಳಲಾಯಿತು. ಕಾದಂಬರಿಯಲ್ಲಿ ಪ್ರಕಟವಾಗಿದೆ. ಬಂಗದರ್ಶನ್ ಅಂತ ಪತ್ರಿಕೆ, ಆ ಪತ್ರಿಕೆಯಲ್ಲಿ ಈ ಗೀತೆ ಪ್ರಕಟವಾಯಿತು. ಆಗ ಜನಸಾಮಾನ್ಯರಿಗೆ ಈ ಗೀತೆಯ ಮಹತ್ವ ಅರಿವಾಯಿತು. ಜನಸಾಮಾನ್ಯರಿಗೆ ಈ ಗೀತೆಯ ಒಂದೇನು ಸಾರಾಂಶ ಇದೆ, ಈ ಗೀತೆ ಮೂಲಾರ್ಥ ಏನಿದೆ ಪ್ರತಿಯೊಬ್ಬರಿಗೂ ಅದು ಅರಿವಾಯಿತು. 1896ರಲ್ಲಿ
ರವೀಂದ್ರನಾಥ್ ಠಾಗೂರ್ ಮೊಟ್ಟ ಮೊದಲ ಬಾರಿಗೆ ಈ ಗೀತೆಯನ್ನು ಹಾಡಿದ್ದಾರೆ. ಗೀತೆಯನ್ನು ಹಾಡಿದ್ದು ರವೀಂದ್ರನಾಥ್ ಠಾಗೂರ್ ಅವರು ಹಾಡಿದ್ದಾರೆ. ಸ್ವತಂತ್ರ ಹೋರಾಟದ ಸಮಯದಲ್ಲಿ ಈ ಒಂದು ಹೊಸ ಶಕ್ತಿ ಈ ಗೀತೆಗೆ ಬಂತು. ಈ ಗೀತೆಯ ಒಂದು ಮಹತ್ವವನ್ನು ಬಂತು. ಮತ್ತು ಈ ಖ್ಯಾತ ಗಾಯಕರಾದ ನಮ್ಮ ವಿಷ್ಣು ದಿಗಂಬರ್ ಫಲ್ಸ್ಕರ್ ಎಂಬತಕ್ಕಂಥವರು 1896ರಲ್ಲಿ ಸಾರ್ವಜನಿಕವಾಗಿ ಈ ಗೀತೆಯನ್ನು ಹಾಡಿದ್ದಾರೆ. ತುಂಬ ಹೆಚ್ಚು ಪ್ರಸಿದ್ಧಿಯಾಯಿತು ಮತ್ತು ಹೆಚ್ಚು ಇದಕ್ಕೆ ಜನಮನ್ನಣೆ ಸಿಕ್ತು. 1900 ಎಲ್ಲ ಚಳುವಳಿಗಳ ಮುಖಾಂತರ ಈ ಗೀತೆ ಹಳ್ಳಿಗಳಲ್ಲಿ ನಗರಗಳಲ್ಲಿ ಈ ಗೀತೆ ಹೆಚ್ಚು ಜನಪ್ರಿಯವಾಯಿತು. ಮಹಾತ್ಮ ಗಾಂಧೀಜಿಯವರು ಕೂಡ ಈ ಗೀತೆಯನ್ನು ಮೆಚ್ಚಿ ತಮ್ಮ ಸ್ವತಂತ್ರ ಹೋರಾಟದ ಚಳುವಳಿಯಲ್ಲಿ ಇದರ ಅರ್ಥವನ್ನು ಹೇಳ್ತಾಯಿದ್ರು. ಯಾವುದೇ ಸಮಾರಂಭ ಆಗಲಿ ಈ ಗೀತೆ ಕಡ್ಡಾಯ, ವಿವಾಹವಾದರೂ ಸರಿಯೇ, ಸಭೆ ಸಮಾರಂಭದಲ್ಲಿ ಈ ಗೀತೆ ಕಡ್ಡಾಯವಾಯಿತು. 1905ರ ನಂತರ ಈ ಗೀತೆ ಹೆಚ್ಚು ಜನಪ್ರಿಯವಾಯಿತು. ಈ ಗೀತೆಗೆ ರಾಗ ಸಂಯೋಜನೆ ಮಾಡಿದ್ದಾರೆ. ಈ ರಾಗ ಸಂಯೋಜನೆ ಹೆಚ್ಚು ಜನಪ್ರಿಯವಾಯಿತು. ಹೀಗೆ ಈ ಗೀತೆ ಹೆಚ್ಚು ಜನಮನ್ನಣೆ ಗಳಿಸಿತು. 1935ರಲ್ಲಿ ಮುಸ್ಲಿಂ ಲೀಗ್ ಪಕ್ಷದಿಂದ ಮೊಹಮ್ಮದ್ ಅಲಿ ಜಿನ್ನಾರವರು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. ಕಾರಣ, ಧರ್ಮದಲ್ಲಿ ದೇವತೆಗಳ ಆಯುಧಗಳಿಗೆ ಹೆಚ್ಚು ಪ್ರಾಶಸ್ತ್ಯ ನೀಡುವುದಿಲ್ಲ ಇಸ್ಲಾಂ ಧರ್ಮದಲ್ಲಿ ಅಂತ. ಈ ಕಾರಣದಿಂದ ಮುಸ್ಲಿಂ ಲೀಗ್ ಪಕ್ಷದ ನಾಯಕರಾದ ಮೊಹಮ್ಮದ್ ಅಲಿ ಜಿನ್ನಾರವರು 1938ರಲ್ಲಿ ವಿರೋಧ ವ್ಯಕ್ತಪಡಿಸ್ತಾರೆ. ಮೊದಲು ರೇಡಿಯೋದಲ್ಲಿ ಇದು ಪ್ರಕಟವಾಗ್ತಾ ಇತ್ತು. ರೇಡಿಯೋ ಕಾರ್ಯಕ್ರಮ ಮುಂಚೆ ವಂದೇ ಮಾತರಂ ಗೀತೆ ಬರ್ತಾಯಿತ್ತು. ನಂತರ ನಿಲ್ಲಿಸಿದರು. 1947 ಮತ್ತೆ ರೇಡಿಯೋದಲ್ಲಿ ಈ ಗೀತೆ ಪ್ರಸಾರವಾಗ್ತದೆ. ಇವತ್ತಿಗೂ ಕೂಡ ಈ ಗೀತೆ ಪ್ರಸಾರವಾಗ್ತಾಯಿದೆ. 2025 ವರ್ಷ ಗೀತೆ ರಚನೆಯಾಗಿ 150 ವರ್ಷ ಆಗಿದೆ. ಆ ಕಾರಣದಿಂದ ಭಾರತ ಸರ್ಕಾರ ಇದರ ನೆನಪಿಗಾಗಿ ನಾಣ್ಯವನ್ನು ಮತ್ತು ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದೆ. ವಂದೇ ಮಾತರಂ ಗೀತೆಗೆ ಗೌರವ ಸಲ್ಲಿಸಲು ಈ ಗೀತೆಯನ್ನು ಹಾಡಿದ್ದಾರೆ. ಈ ಗೀತೆ ಹುಟ್ಟುವುದಕ್ಕೆ ಕಾರಣ ಆಗಿನ ಸರ್ಕಾರ ಮತ್ತು ಸಿಪಾಯಿ ದಂಗೆ. ಭಾರತದಲ್ಲಿ ಸ್ವತಂತ್ರ ಹೋರಾಟದ ಪ್ರಥಮ ಯುದ್ಧ ಅಂತ ಕರೀತಾರೆ. ಪ್ರಥಮ ಸಂಗ್ರಾಮ, ಸಿಪಾಯಿ ದಂಗೆ. ಈ ಒಂದು ಕಾರಣಕ್ಕಾಗಿ ಈ ಒಂದು ವಂದೇ ಮಾತರಂ ಗೀತೆ ರಚನೆ ಆಯಿತು. ಸ್ವತಃ ಲೇಖಕರಾದ ಬಂಕಿಂಚಂದ್ರ ಚಟರ್ಜಿಯವರು ಕೂಡ ಇದನ್ನು ಸ್ಪಷ್ಟಪಡಿಸಿದ್ದಾರೆ. 1773 1774 ಈ ಸಮಯದಲ್ಲಿ ಸನ್ಯಾಸಿ ವಿದ್ರೋಹ ಅಂತ ಒಂದು ಘಟನೆ ಆಗುತ್ತೆ. ಯಾವಾಗ ಬ್ರಿಟಿಷರ ದೌರ್ಜನ್ಯ ಹೆಚ್ಚಾದಾಗ, ಅತ್ಯಾಚಾರ ದುರಾಚಾರ ಹೆಚ್ಚಾದಾಗ ಈ ಒಂದು ವಿದ್ರೋಹ ಆಗತ್ತೆ. ಆ ವಿದ್ರೋಹ ಆಯುಧಧಾರಿಗಳಾಗಿ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಸನ್ಯಾಸಿಗಳು ಬರ್ತಾರೆ. ಆ ಸಿಪಾಯಿ ದಂಗೆ ಆಗತ್ತೆ. ಮತ್ತು ಯಾಕೆ ಈ ಗೀತೆ ಅಂದರೆ, ಬಂಗಾಳದಲ್ಲಿ ಆರಾಧ್ಯ ದೇವ ದುರ್ಗಾದೇವಿ, ಬಂಕಿಂಚಂದ್ರ ಚಟರ್ಜಿಯವರ ಆರಾಧ್ಯ ದೇವಿ ಕೂಡ ದುರ್ಗಾದೇವಿಯೇ. ಹೀಗೆ ದೇಶವನ್ನು ರಕ್ಷಿಸಲು, ದೇಶವನ್ನು ಕಾಪಾಡಲು ಆಯುಧಧಾರಿಯಾಗಿ ದುರ್ಗೆಯನ್ನು ಪ್ರಾರ್ಥನೆ ಮಾಡ್ತಾರೆ ಈ ಗೀತೆಯ ಮೂಲಕ. ಹೀಗೆ ಈ ಗೀತೆ ರಚನೆಯಾಗಿದ್ದು ನಮ್ಮ ಸಿಪಾಯಿ ದಂಗೆ ಯುದ್ಧದಲ್ಲಿ ಭಾರತೀಯ ಸನಾತನ ಸಂಸ್ಕೃತಿಯ ವಿಷಯಗಳನ್ನು ಈ ಗೀತೆಯಲ್ಲಿ ಪ್ರಕಟ ಮಾಡಿದ್ದಾರೆ. ಗೀತೆಯಲ್ಲಿ ಸಿಗತ್ತೆ. ಮೊದಲು ಹಾಡಿದ್ದು ನಮ್ಮ ರವೀಂದ್ರನಾಥ್ ಠಾಗೂರ್ 1896ರಲ್ಲಿ ನಮ್ಮ ರಾಷ್ಟ್ರಕವಿಗಳಾದ ರವೀಂದ್ರನಾಥ್ ಠಾಗೂರ್ ಇದನ್ನು ಕಾಂಗ್ರೆಸ್ ಪಕ್ಷದ ಅಧಿವೇಶನದಲ್ಲಿ ಆಡ್ತಾರೆ. 1915ರಿಂದ ಈ ಒಂದು ಪ್ರತಿ ವರ್ಷ ಕಾಂಗ್ರೆಸ್ ಪಕ್ಷ ತನ್ನ ಅಧಿವೇಶನ ಪ್ರಾರಂಭ ಮಾಡುತ್ತೆ.
ಎಲ್ಲ ಅಧಿವೇಶನಗಳಲ್ಲಿ ಈ ವಂದೇ ಮಾತರಂ ಗೀತೆಯನ್ನು ಹಾಡ್ತಾಯಿದ್ರು. ಸ್ವತಃ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ವಾಕ್ಯವೇ ವಂದೇ ಮಾತರಂ. ಪ್ರತಿಯೊಬ್ಬ ಸ್ವತಂತ್ರ ಹೋರಾಟಗಾರರು ಕೂಡ ಬಾಯಲ್ಲಿ ಬರ್ತಾ ಇದ್ದಿದ್ದು ಒಂದೇ ಒಂದು ಶಬ್ದ, ವಂದೇ ಮಾತರಂ. ಎಷ್ಟೇ ಹಿಂಸೆ ಆಗಲಿ, ಎಷ್ಟೇ ನೋವಾಗಲಿ, ಪ್ರಾಣ ಹೋಗ್ತಾ ಇದ್ದರೂ ಕೂಡ ಆ ಸ್ವತಂತ್ರ ಹೋರಾಟಗಾರ ಬಾಯಲ್ಲಿ ಬರ್ತಾ ಇದ್ದಿದ್ದೇ ವಂದೇ ಮಾತರಂ ಅಂತ. ಆಜಾದ್ ಹಿಂದ್ ಫೌಜ್, ಇಂಡಿಯನ್ ನ್ಯಾಷನಲ್ ಆರ್ಮಿ ಇದನ್ನು ಸ್ಥಾಪಿಸಿದ್ದು ನಮ್ಮ ಸುಭಾಷ್ ಚಂದ್ರ ಬೋಸ್. ಆ ಒಂದು ಇದರಲ್ಲೂ ಕೂಡ ವಂದೇ ಮಾತರಂ ಅಂತ ರಣಮಂತ್ರ, ಯುದ್ಧ ಮಂತ್ರ ಆಗಿತ್ತು ಈ ವಂದೇ ಮಾತರಂ. ಮತ್ತು ಸ್ವತಂತ್ರ ಹೋರಾಟಗಾರರಾದ ಬಿ.ಕಾಜಿ ಕಾಮ ಅವರು ರಾಷ್ಟ್ರಧ್ವಜ ತಯಾರು ಮಾಡ್ತಾರೆ. ಆ ರಾಷ್ಟ್ರಧ್ವಜದಲ್ಲಿ ಕೂಡ ಈ ವಂದೇ ಮಾತರಂ ಗೀತೆ ಅಲ್ಲಿ ಬಂದಿತ್ತು. ಹೀಗೆ ನಮ್ಮ ವಂದೇ ಮಾತರಂ ಗೀತೆ ಅತಿ ಪ್ರಭಾವಶಾಲಿಯಾಗಿತ್ತು. ದೇಶದ ಐಕ್ಯತೆ, ದೇಶದ ಒಗ್ಗಟ್ಟು, ದೇಶದ ಸಾರ್ವಭೌಮತ್ವ ಇದನ್ನು ದೃಢೀಕರಿಸಲು ಈ ವಂದೇ ಮಾತರಂ ಗೀತೆ ಅತ್ಯಂತ ಸಹಕಾರಿಯಾಯಿತು. ವಂದೇ ಮಾತರಂ ರಾಷ್ಟ್ರಗೀತೆಗೆ ಮೊದಲು ಹಾಡಬೇಕು ಅಂತ ಇದೆ. 1937ರಲ್ಲಿ ನಮ್ಮ ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಭಾರತದ ಪ್ರಥಮ ಶಿಕ್ಷಣ ಮಂತ್ರಿಗಳಾದ ಮೌಲಾನಾ ಆಜಾದ್ ಕಲಾಂ ಅವರ ಸಲಹೆಯಂತೆ ಈ ವಂದೇ ಮಾತರಂ ಗೀತೆಯನ್ನು ಮೊದಲು 6 ಚರಣಗಳಲ್ಲಿ ಇತ್ತು. ನಂತರ ಕೆಲವು ಮಾರ್ಪಾಟುಗಳಂತೆ 2 ಚರಣಗಳಲ್ಲಿ ಅಂಗೀಕಾರವಾಯಿತು. 2 ಚರಣಗಳಲ್ಲಿ ಅಂಗೀಕಾರವಾಯಿತು. ಎಲ್ಲ ಸಮಯಗಳಲ್ಲಿ ಇಂದು ಕೂಡ ಶಾಲಾ ಕಾಲೇಜುಗಳಲ್ಲಿ, ಯಾವುದೇ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಈ ಗೀತೆಯನ್ನು ಹಾಡ್ತಾರೆ. ಹೀಗೆ ನೆಹರು ಅಭಿಪ್ರಾಯ ಪಡೆದು ರವೀಂದ್ರನಾಥ್ ಠಾಗೂರ್ ಅವರ ಸಲಹೆಯಂತೆ ಈ ವಂದೇ ಮಾತರಂ 6 ಚರಣಗಳಿದ್ದಿದ್ದನ್ನು 2 ಚರಣಗಳಿಗೆ ಸ್ವೀಕರಿಸಲಾಯಿತು. ಆದರೆ ಈಗ ಕೇಂದ್ರ ಸರ್ಕಾರ 6 ಚರಣಗಳನ್ನು ಹಾಡಬೇಕು ಅಂತ ಆದೇಶ ಮಾಡಿದೆ. 1870 ಬಂಗಾಳದ ಕವಿ ಬಂಕಿಮ್ ಚಂದ್ರ ಚಟರ್ಜಿಯವರು ಈ ಒಂದು ಕವಿತೆ ಹಾಡಿದ್ದಾರೆ, ರಚಿಸಿದ್ದಾರೆ. ಇದನ್ನು ಸಂಗೀತಕ್ಕೆ ಕೂಡ ಅಳವಡಿಸಿದ್ದಾರೆ. ಹೀಗೆ ಮುಸ್ಲಿಂ ವಿರೋಧದ ಕಾರಣ 4 ಚರಣಗಳನ್ನು ಆಗ ಬಿಡಲಾಯಿತು. ಹೀಗೆ ನಮ್ಮ ಒಂದು ರಾಷ್ಟ್ರಗೀತೆಯಾಗಿ ಅಳವಡಿಸಿದರು. ಈ ಗೀತೆ ಇಂದು ಕೂಡ ನಮಗೆ ಎಲ್ಲರಿಗೂ ಪ್ರೇರಣಾದಾಯಕ ಇದೆ. ಹೇಗೆ ಮನೆಗಳಲ್ಲಿ ನಾವು ಮಕ್ಕಳಿಗೆ ಒಂದು ಶ್ಲೋಕಗಳನ್ನು, ಧಾರ್ಮಿಕ ಭಾವನೆಯನ್ನು ಬಿತ್ತುತ್ತೇವೆ, ಹಾಗೆ ಈ ಒಂದು ಭಾವನೆಯು ಕೂಡ ನಮಗೆ ಬರಬೇಕು. ಇನ್ನು ಮುಂದೆ 150 ಕೋಟಿ ಭಾರತೀಯರು ತಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ, ಸರ್ಕಾರಿ ಕಾರ್ಯಕ್ರಮ ಇರ್ಬೋದು, ಖಾಸಗಿ ಇರ್ಬೋದು, ಶಾಲಾ ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ಈ ಗೀತೆಯನ್ನು ಹಾಡಬೇಕು. ಯಾರಾದರೂ ಈ ಗೀತೆಗೆ ಅಡ್ಡಿಪಡಿಸಿದರೆ, ತಡೆದರೆ 3 ವರ್ಷಗಳ ಕಾಲ ಇಲ್ಲಿ ಕಾರಾಗೃಹ ಶಿಕ್ಷೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹೀಗೆ ಈ ಒಂದು ಗೀತೆಗೆ ಸರ್ಕಾರದ ಮಾನ್ಯತೆ ಇದೆ. ಇದನ್ನು ವಿರೋಧ ಮಾಡಿದರೆ ಈ ಒಂದು ಶಿಕ್ಷೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹೀಗೆ ನಮ್ಮ ದೇಶದ ಒಂದು ಅತ್ಯಂತ ಪ್ರಮುಖವಾದ ಒಂದು ರಾಷ್ಟ್ರಗೀತೆ ವಂದೇ ಮಾತರಂ ಗೀತೆಯಾಗಿದೆ. ಈ ಗೀತೆ ನಮಗೆ ಅತ್ಯಂತ ಪವಿತ್ರವಾದದ್ದು. ಯಾಕೆಂದರೆ ನಾವು ದೇವರನ್ನು ಕೇಳ್ಕೊತೀವಿ, ದೇಶವನ್ನು ರಕ್ಷಿಸುವಂಥ ಸ್ವತಂತ್ರ ಅರವಿಂದ್ ಘೋಷ್ ಅವರು, ಭಗತ್ ಸಿಂಗ್ ಅವರು ಮತ್ತು ಲಾಲಾ ಲಜಪತ್ ರಾಯ್ ಮತ್ತು ಮುಂತಾದ ಸುಬ್ರಹ್ಮಣ್ಯ ಭಾರತಿ, ತಮಿಳುನಾಡಿನ ಪ್ರಖ್ಯಾತ ಕವಿಗಳು, ಇವರು ಕೂಡ ಚಿದಂಬರಂ ಪಿಳ್ಳೈ, ಇವರು ಕೂಡ ಈ ಗೀತೆಗೆ ಹೆಚ್ಚು ಮಹತ್ವವನ್ನು ಕೊಟ್ಟು ಇದರ ಪ್ರಚಾರವನ್ನು ಮಾಡಿದ್ದಾರೆ. ಹೀಗೆ ಹಾಡಿನ ನೇತೃತ್ವವನ್ನು ಪುರಾತನ ಕಾಲದಲ್ಲಿ ಅನೇಕ ಜನ ಇದಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ಮೊಟ್ಟಮೊದಲನೇ ಬಾರಿಗೆ ಕಾಂಗ್ರೆಸ್ ಪಕ್ಷ ಒಂದು ಅಧಿವೇಶನ 1923ನೇ ಇಸ್ವಿ ಕಾಕಿನಾಡದಲ್ಲಿ ಕಾಂಗ್ರೆಸ್ ಅಧಿವೇಶನವಾಗತ್ತೆ. ಆಗ ಅಧ್ಯಕ್ಷರಾಗಿದ್ದವರು ಮೌಲಾನಾ ಮಹಮ್ಮದ್ ಅಲಿ ಅಂತ. ಆಗ ಕಾಕಿನಾಡ
ಕಾಂಗ್ರೆಸ್ ಪಕ್ಷದ ಅಧಿವೇಶನ 1923. ಆ ಸಂದರ್ಭದ ಅಧ್ಯಕ್ಷರಾಗಿದ್ದರು ಮೌಲಾನಾ ಮಹಮ್ಮದ್ ಅಲಿ. ಇವರು ಈ ಗೀತೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಇಸ್ಲಾಂ ಧರ್ಮದ ಪ್ರಕಾರ ಸಂಗೀತ ನಿಷೇಧವೆಂದು ಆಕ್ಷೇಪಣೆ ಮತ್ತು ಧರ್ಮವನ್ನು ದೇಶವನ್ನು ದೇವತೆಯ ರೂಪದಲ್ಲಿ ನೋಡುವ ಪದ್ಧತಿ ಇಲ್ಲ. ಧರ್ಮ ಮತ್ತು ದೇಶ ಇದನ್ನು ದೇವತೆಯ ರೂಪದಲ್ಲಿ ನೋಡಲು ನಮಗೆ ಪದ್ಧತಿ ಇಲ್ಲ ಅಂತ ಈ ಒಂದು ವಿರೋಧ ವ್ಯಕ್ತಪಡಿಸ್ತಾರೆ ಕಾಂಗ್ರೆಸ್ ಅಧಿವೇಶನದಲ್ಲಿ. ಹೀಗೆ ಎಷ್ಟೇ ವಿರೋಧ ಆದರೂ ಕೂಡ ಈ ಒಂದು ರಾಷ್ಟ್ರಗೀತೆ ಜನಪ್ರಿಯವಾಯಿತು ಮತ್ತು ಹೆಚ್ಚು ಕಾರಣ ಆಯಿತು. ನಮ್ಮ ಭಾರತಕ್ಕೆ ಬ್ರಿಟಿಷರು 1600ರಲ್ಲಿ ಬರ್ತಾರೆ. ಈಸ್ಟ್ ಇಂಡಿಯಾ ಕಂಪ್ನಿ ಸ್ಥಾಪನೆ ಮಾಡ್ತಾರೆ. 1800ರಲ್ಲಿ ಸೂರತ್ನಲ್ಲಿ ಅವರು ಒಂದು ವ್ಯಾಪಾರ ಪ್ರಾರಂಭ ಮಾಡ್ತಾರೆ. 1757 ಪ್ಲಾಸ್ಟಿಕ್ ಕದನ ಆಗುತ್ತೆ. ಆ ಕದನದ ನಂತರ ಇಡೀ ಭಾರತವೇ ಬ್ರಿಟಿಷರ ಅಧೀನವಾಗತ್ತೆ. ಬ್ರಿಟಿಷರ ಆಡಳಿತಕ್ಕೆ ವ್ಯಕ್ತಪಡಿಸುತ್ತೆ, ಆಡಳಿತಕ್ಕೆ ಹೋಗತ್ತೆ. ಹೋದಾಗ ಈ ಒಂದು ತಮ್ಮ ದೇಶದ ವಿರುದ್ಧ ಈ ಒಂದು ಗೀತೆ ಬರುತ್ತೆ. 1857ರ ಬ್ರಿಟಿಷರ ದಂಗೆ, ಸಿಪಾಯಿ ದಂಗೆ. 1885ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗತ್ತೆ. 1885 WC ಬ್ಯಾನರ್ಜಿ ಎಂಬತಕ್ಕಂಥರು ಕಾಂಗ್ರೆಸ್ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಆಗ ಇದಕ್ಕೆ ಹೆಚ್ಚು ಮಹತ್ವ ಬರುತ್ತೆ. ಮತ್ತು ಈ ಒಂದು ನಮ್ಮ ರವೀಂದ್ರನಾಥ್ ಠಾಗೂರು 3 ದೇಶಗಳಿಗೆ ರಾಷ್ಟ್ರಗೀತೆಯನ್ನು ಬರ್ಕೊಟ್ಟಿದ್ದಾರೆ. ಭಾರತಕ್ಕೆ, ಪಾಕಿಸ್ತಾನಕ್ಕೆ, ಬಂಗಾಳ ಅಥವಾ ಬಾಂಗ್ಲಾ, ಈ 3 ದೇಶಗಳು ಕೂಡ ಈ ರಾಷ್ಟ್ರಗೀತೆಯನ್ನು ಬರ್ಕೊಟ್ಟಿದ್ದಾರೆ ಈ ಒಂದು ರವೀಂದ್ರನಾಥ್ ಠಾಗೂರ್ ಅವರು. ಹೀಗೆ ನಮ್ಮ ಒಂದು ದೇಶದ ಇತಿಹಾಸದ ಒಂದು ಗೀತೆ ತುಂಬ ಪ್ರಸಿದ್ಧವಾಗಿದೆ. ಈ ಗೀತೆಯ ಒಂದು ಮೊದಲು ಈಗ ಹಿಂದೆ ಇದ್ದಿದ್ದು ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರ ಜ್ಯೋತ್ಸ್ನಾ ಪುಲಕಿತಯಾಮಿನಿ ಪುಲಕಿತಯಾಮಿನಿ ಪಲ್ಲಕುಸುಮಿತ ಧ್ರುಮದಲ ಶೋಭಿತಿನಿ ಸುಹಾಸಿನಿ ಸುಮಧುರ ಭಾಷಿಣಿಂ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ. ಈ ವಂದೇ ಮಾತರಂ 150 ವರ್ಷಗಳ ಕಳೆದಿರೋ ಪ್ರಯುಕ್ತ ಇದರ ಗೌರವಾರ್ಥ ನಮ್ಮ ಭಾರತ ಸರ್ಕಾರ ಶಾಲೆ ಕಾಲೇಜುಗಳಲ್ಲಿ ಈ ಗೀತೆಯನ್ನು ಹಾಡಬೇಕು, ಈ ಗೀತೆಯನ್ನು ನಾವು ಅನುಸರಿಸಬೇಕು, ನಮ್ಮ ದೇವರನ್ನು ರಕ್ಷಿಸಬೇಕು. ಹೀಗೆ ಬಂಕಿಮ್ ಚಂದ್ರ ಚಟರ್ಜಿಯವರು ಈ ಒಂದು ಗೀತೆಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದರು. ಈ ಜನಗಣಮನ ಅನ್ನತಕ್ಕಂಥದ್ದು ಮಾರ್ನಿಂಗ್ ಸಾಂಗ್ ಅಂತ ಆಗ ಪ್ರಸಿದ್ಧಿಯಾಗಿತ್ತು, ರಾಷ್ಟ್ರಗೀತೆ. ಆಗ ಅದಕ್ಕೆ ಮಾರ್ನಿಂಗ್ ಸಾಂಗ್ ಅಂತ ಹೆಸರುವಾಸಿಯಾಗಿತ್ತು. ಆ ಜನಗಣಮನ ಅದರ ನಂತರ ಬಂತು. ಮತ್ತು ಈ ಒಂದು ಮಹಾರಾಷ್ಟ್ರದಿಂದ ಜನವರಿ 20, 1950 ರಾಷ್ಟ್ರಗೀತೆಯಾಗಿ ಅಂಗೀಕಾರವಾಯಿತು. ಈ 1919 ಜಲಿಯನ್ ವಾಲಾಬಾಗ್ ಅಲ್ಲೂ ಕೂಡ ಈ ವಂದೇ ಮಾತರಂ ಎಂಬ ಕೆತ್ತನೆಯನ್ನು ಮಾಡಿದ್ದಾರೆ. 1907ರಲ್ಲಿ ಪ್ರಥಮವಾಗಿ ಭಾರತದ ಈ ಒಂದು 6 ಚರಣದಲ್ಲಿ ಗೀತೆ ಬರೆದಿದ್ದರು. 1870 ಬ್ರಿಟಿಷ್ ಆಡಳಿತದ ವಿರುದ್ಧ ಇದು ಬಂದಿತ್ತು. ಆಗ ಏನಿತ್ತು, ಯಾಕೆ ಗೀತೆ ರಚನೆ ಆಯಿತು, ಭಾಳ ಹಿನ್ನೆಲೆ ಚೆನ್ನಾಗಿದೆ. ಗಾಡ್ ಸೇವ್ ದಿ ಕಿಂಗ್, ಗಾಡ್ ಸೇವ್ ದಿ ಕಿಂಗ್ ಎಂಬ ಹಾಡು ಕಡ್ಡಾಯವಾಗಿತ್ತು. ಭಾರತದಲ್ಲಿ ಈ ಗೀತೆಯನ್ನು ಹಾಡಲೇಬೇಕು. 1870ರಲ್ಲಿ ಕಡ್ಡಾಯವಿತ್ತು. ಅದರ ವಿರುದ್ಧ ಭಾರತದ ಧರ್ಮದ, ಭಾರತೀಯರ ಪರಿಸರದ, ಭಾರತದ ಸುಂದರತೆಯ ಗೀತೆಯನ್ನು ಬಂಕಿಮ್ ಚಂದ್ರ ಚಟರ್ಜಿಯವರು ರಚಿಸಿದ್ದಾರೆ. ಯಾವುದರ ವಿರುದ್ಧ ಅಂದರೆ ಗಾಡ್ ಸೇವ್ ದಿ ಕಿಂಗ್ ಎಂಬ ಹಾಡಿನ ವಿರುದ್ಧ. ಹೀಗೆ ಈ ಒಂದು ಗೀತೆ ನಮ್ಮ ದೇಶದ ಐಕ್ಯತೆ, ಸಾರ್ವಭೌಮತ್ವ ಮತ್ತು ಬಂಧುತ್ವ ಮತ್ತು ದೇಶ ಪ್ರೇಮ, ದೇಶಭಕ್ತಿಯನ್ನು ಉಜ್ವಲಗೊಳಿಸುತ್ತದೆ. ಪ್ರತಿಯೊಬ್ಬ ಭಾರತೀಯರು ಕೂಡ
ಈ ಒಂದು ವಂದೇ ಮಾತರಂ ಹಾಡುವುದರ ಮೂಲಕ ನಮ್ಮ ಕೀರ್ತಿಯನ್ನು, ನಮ್ಮ ದೇಶದ ಒಂದು ಪರಂಪರೆಯನ್ನು, ಸನಾತನ ಧರ್ಮದ ಒಂದು ಶಕ್ತಿಯನ್ನು ಈ ವಂದೇ ಮಾತರಂ ಗೀತೆ ಹಾಡುವುದರ ಮೂಲಕ 150 ಕೋಟಿ ಇಂದಿನ ಭಾರತೀಯರ ಜನಸಂಖ್ಯೆಯಲ್ಲಿ ಪ್ರತಿಯೊಬ್ಬ ಪಾಲಕರು, ಪೋಷಕರು, ಶಾಲಾ ಶಿಕ್ಷಕರು, ರಾಜಕೀಯ ನಾಯಕರು, ಸರ್ಕಾರಗಳು, ಇಡೀ ಭಾರತಕ್ಕೆ ಈ ಗೀತೆ ಅನ್ವಯವಾಗಿದೆ. ಆದ್ದರಿಂದ ಈ ಗೀತೆಗೆ ನಾವು ಕೂಡ ತಲೆಬಾಗೋಣ. ನಾವು ಕೂಡ ಈ ವಂದೇ ಮಾತರಂ ಗೀತೆಯನ್ನು ಗೌರವಿಸೋಣ. ಪ್ರತಿಯೊಬ್ಬರು ಕೂಡ ಮನೆಗಳಲ್ಲಿ ಮಕ್ಕಳಿಗೆ ಈ ಗೀತೆಯನ್ನು ಹೇಳ್ಕೊಡ್ಬೇಕು. ಶಾಲೆಗಳಲ್ಲಿ ಕೂಡ ಈ ಗೀತೆ ಕಡ್ಡಾಯವಾಗಿದೆ. ಆದ್ದರಿಂದ ಈ ಗೀತೆಯ ಬಗ್ಗೆ ಹೆಚ್ಚು ಪ್ರಚಾರ ಆಗಬೇಕು ಮತ್ತು ಗೀತೆಯ ಮಹತ್ವವನ್ನು ಪ್ರತಿಯೊಬ್ಬ ಭಾರತೀಯರು ಅರಿತುಕೊಳ್ಳಬೇಕು. ನಮ್ಮ ದೇಶದ ಒಂದು ಏನು ಜನಸಂಖ್ಯೆ ಇದೆ, ಆ ಜನಸಂಖ್ಯೆಯ ಹೃದಯದ ಅಂತರಾಳದ ಮಾತು, ಪ್ರತಿಯೊಬ್ಬರ ಸ್ವತಂತ್ರ ಪ್ರೇಮಿಯ, ಸ್ವತಂತ್ರ ಹೋರಾಟಗಾರರ ಅಂತರಾಳದ ಮಾತಿದು. ದೇಶಕ್ಕಾಗಿ ತನು ಮನದನ್ನು ಒಂದು ಅರ್ಪಣೆ ಮಾಡಿದ ತ್ಯಾಗಿಗಳ ಒಂದು ಸ್ವತಂತ್ರ ಹೋರಾಟಗಾರರ ಗತ ವೈಭವ ನೆನಪಿಸಿಕೊಳ್ಳಲೇಬೇಕು. ಮನುಷ್ಯನಾಗಿ ಹುಟ್ಟಿದ ಮೇಲೆ ಈ ಒಂದು ಅವಕಾಶ ಇದೆ. ಮಹಾಭಾರತದಲ್ಲಿ ಪ್ರಸಂಗ ಬರುತ್ತೆ. ಭೀಷ್ಮರು ಹೇಳ್ತಾರೆ, ಯಾವುದು ಧರ್ಮ ಅಂದರೆ ರಾಷ್ಟ್ರ ಧರ್ಮವೇ ಮೊದಲು. ರಾಷ್ಟ್ರ ಧರ್ಮ ಅದು ಮೊದಲು, ನಂತರ ವೈಯಕ್ತಿಕ ಧರ್ಮ ಅಂತ. ಹಾಗೆ ರಾಮಾಯಣದಲ್ಲಿ ಕೂಡ ಒಂದು ಪ್ರಸಂಗ ಬರುತ್ತೆ. ಲಕ್ಷ್ಮಣ ಕೇಳ್ತಾನೆ, ಲಂಕೆ ಎಷ್ಟು ಸುಂದರವಾಗಿದೆ ಅಂತ. ರಾಮ ಹೇಳ್ತಾನೆ, ನಮ್ಮ ಮಾತೃಭೂಮಿ ಅದೇ ಸುಂದರ. ಸ್ವರ್ಗಾದಪಿ ಗರಿಯಚಿ, ಸ್ವರ್ಗಕ್ಕಿಂತ ಸಮನಾದದ್ದು ನಮ್ಮ ಮಾತೃಭೂಮಿ ಅಂತ ಭಗವಂತನ ರಾಮಚಂದ್ರನು ಕೂಡ ಈ ಒಂದು ಮಾತೃಭೂಮಿಯ ಹಿರಿಮೆಯನ್ನು ಹಾಡಿದ್ದಾರೆ. ಮಹಾಭಾರತದಲ್ಲೂ ಕೂಡ ಒಂದು ದೇಶದ ಧರ್ಮದ ಬಗ್ಗೆ ಕುರುಕುಲ ಪಿತಾಮಹರು, ಅನುಭವಿಗಳು, ಜ್ಞಾನಿಗಳು ಈ ರಾಷ್ಟ್ರ ಧರ್ಮವೇ ಪ್ರಥಮ ಧರ್ಮ, ರಾಷ್ಟ್ರಹಿತವೇ ನಮ್ಮೆಲ್ಲರ ಕರ್ತವ್ಯ, ರಾಷ್ಟ್ರಹಿತಕ್ಕಾಗಿ ನಾವು ಬಾಳಬೇಕು, ಇದು ಸಂದೇಶ ನಮ್ಮ ಧರ್ಮದಲ್ಲಿದೆ. ದೇವರ ಸ್ವತಃ ಅವತಾರ ಎತ್ತಿದಾಗ ರಾಮನಾಗಿ ಈ ದೇಶವನ್ನು, ಈ ಭೂಮಿಯನ್ನು ಹೊಗಳಿದ್ದಾರೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ನಮ್ಮ ಭಾರತ ಮಾತೆಯನ್ನು ಗೌರವಿಸೋಣ. ಪ್ರತಿಯೊಬ್ಬರು ಕೂಡ ವಂದೇ ಮಾತರಂ ಗೀತೆಗೆ ತಲೆಬಾಗೋಣ ಅಂತ ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. VK ಡಿಜಿಟಲ್ ನ್ಯೂಸ್ ಚಾನೆಲ್ ದ್ವಾರ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಭಾರತ ದರ್ಶನ ಮಾಲಿಕೆಯಲ್ಲಿ ಪ್ರತಿಯೊಬ್ಬರೂ ಈ VK ಡಿಜಿಟಲ್ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಬೇಕು. ಈ ಮಾಹಿತಿಗಳನ್ನು ಪ್ರತಿಯೊಬ್ಬರು ಪರಸ್ಪರ ವಿನಿಮಯ ಮಾಡ್ಕೋಬೇಕು ಮತ್ತು ವಂದೇ ಮಾತರಂ ಗೀತೆ ಬಗ್ಗೆ ಪ್ರತಿಯೊಬ್ಬರು ತಮ್ಮ ಗೌರವವನ್ನು, ಸಮರ್ಪಣೆಯ ಭಾವನೆಯನ್ನು ಅರ್ಪಿಸಬೇಕು ಅಂತ ಈ ಮೂಲಕ ಎಲ್ಲರಲ್ಲೂ ಕೂಡ ಪ್ರಾರ್ಥನೆ ಮಾಡ್ಕೊತೀನಿ. ಇಂತಿ ಯಲಹಂಕದ KS ವಿಜಯಕುಮಾರ್, ವಂದನೆಗಳು.